ಕಡು ವಿರೋಧಿಯೇ ಬೇಕಾದ್ರೆ ಆಗ್ಲಿ ಅವನಿಗೆ ರಂಗಸ್ಥಳದಲ್ಲಿ ಅವನಿಗೆ ಯಾವ ಪಾತ್ರ ಕೊಡ್ಬೇಕು ಅದನ್ನು ಕೊಡ್ತೀವಿ. ಹೇಗೆ ಪದ್ಯ ಹೇಳ್ಬೇಕು ಹಾಗೆ ಪದ್ಯ ಹೇಳ್ತೀವಿ. ಲೋಪ ಇಲ್ಲವೇ ಇಲ್ಲ. ಹಾಗಂತ ವರ್ಷಗಟ್ಲೆ ಅವ್ರಿಗೆ ಮಾತಿರುವುದಿಲ್ಲ. ಒಂದು ವರ್ಷ ಟೆಂಪೋನೇ ಹತ್ತಿಲ್ಲ, ಎಲ್ಲ ಕಡೆಗೂ ಬೈಕ್. ನಾ ಇದ್ದಾಗ ನಡೆದ ಘಟನೆ. ದೊಡ್ಡ ಕಲಾವಿದರು 1-2 ಜನ ಕಾಳಿಂಗನವ್ರಿಗೆ ಮಾತ್ರ ಟೆಂಪೋ ಕೊಡಿಸು ಅಂದ್ರೆ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಈ ಕಾಳಿಂಗನವ್ರು ಎಷ್ಟು ರಾಗಗಳು ಅಂತ ನಮಗೆ ಯಕ್ಷಗಾನ ಇವಾಗ ಕೇಳ್ತಿದ್ವಿ, ಅದೆಲ್ಲ ಬೇರೆ ಬೇರೆ ರಾಗ. ಆ ವರ್ಷ ನೀವಿದ್ರಿ ಮಾಯಾ ಮಾಡೋಗೋಳ ಬೃಂದಾವನ ಸಾರಂಗ. ಹೌದಪ್ಪ, ಯಾರೆಂದು ಕೇಳಬಹುದು ಅದು ಬೃಂದಾವನ ಸಾರಂಗ. ಆ ವರ್ಷ ಎಲ್ಲ ಹೊಸ ಮತ್ತು ಮಾಯ ಮಾಡೋಗೋಳ ಇತ್ತ ಪಲ್ಲವಿ ಇತ್ತ ಪಲ್ಲವಿ ಲಜ್ಜೆ ಸರಿ ಮಾಗರಿ ಮಾಯ ಮಾಡೋಗೋಳ. ಹೌದಪ್ಪ, ಅದ್ರಲ್ಲಿ ಯಕ್ಷಗಾನಕ್ಕೆಲ್ಲ ಯಾರು ಬಳಸುದಿಲ್ಲ. ಆದ್ರೆ ಅವ್ರು ಹೇಳುವಾಗ ಬೇರೆ ಕೇಳುದಿಲ್ಲ, ಯಕ್ಷಗಾನ ಅದು ಮುಖ್ಯ. ಅದು ಹೇಳ್ತಿದ್ರೆ ಎಷ್ಟು ಚಂದವಾಗಿ ಅದು ಲಜ್ಜೆ ಭಾವನೆ ದರೆಯ ಉಂಗುಷ್ಟದಲ್ಲಿ ಗೀಚೂತ ತೊರೆದು ನಾಚಿಗೆ ಬೇಳಿದಳಾಗ ವಿರಹದಲ್ಲಿ ಮೊದಲ ನೋಟ. ಸೂಪರ್. ಈ ರಾಗಾನುರಾಗಿಣಿ ಮೊದಲ ನೋಟದಲ್ಲಿ ಎನ್ನ ಹೃದಯ ಕದ್ದೀಯ. ಸೂಪರ್. ಪದ್ಯ ಎಲ್ಲ ಕೇಳಲಿಕ್ಕೆ ನಾವು ಇಡೀ ಸೈಡಿಗೆ ಹೋಗ್ಬೋದು. ಆ ಪದ್ಯ ಕೇಳಲಿಕ್ಕೆ ಅಂದ್ರೆ ವಾತಾವರಣ ಚೇಂಜ್, ಇಡೀ ವಾತಾವರಣ ಚೇಂಜ್. ಆ ಟೈಮಲ್ಲಿ ಒಂದು ಬಿಡಿ 4 ಶ್ರುತಿ ಆಗ್ತದೆ. ಅದು ಏನು ಒಂದ್ಸರಿ ರೋಮಾಂಚನ ಮಾಡಿ ಬಿಡುತ್ತೆ. ಅದು ಇಡೀ ಪ್ರತಿಯೊಬ್ಬನ ಮನುಷ್ಯನ ನಾನು ಕೇಳಿದೆ ಕೊನೆ ಆಟ ಕಾಣಿಕೆ ಲಾಸ್ಟ್ ಆಪತ್ತಿ ಕೆಲವ್ರು 4 ಆಣಿ ಕಮ್ಮಿ ಆಗ್ತಿತ್ತು. ಅದು ಗುಂಗು 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 ಅದು ಗುಂಗು. ಆ ಗುಂಗಿನಿಂದ ಯಾರು ಬರ್ಲಿಕ್ಕೆ ಆಗ್ತಿಲ್ಲ. ಅವ್ರ ಮನೆಗೆ ಹೋಗ್ಬೋದ ಐಕಂದ ನೆಲದಲ್ಲಿ ಕಳ್ಸ್ಕೊಡೋದ. ಅದೇ ಯಾವ ರೀತಿ ಒಂದು ಕ್ರಾಂತಿ ಮಾಡಿದಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಳಿಂಗನವ್ರು ಈಗಲೂ ಜೀವಂತ ಇರೋ ಕಾರಣ ಅವ್ರ ಸಾಮರ್ಥ್ಯ. ಇಷ್ಟು ವರ್ಷದ ಮೇಲೂ ಜೀವಂತ ಎಷ್ಟು ವರ್ಷ. ಈಗ ಕಾಲಸ್ಥ ಕಲೆ ದೇಶಸ್ಥ ಕಲೆ ಅಂತ 2 ವಿಧಾನ. ಅವ ಗತಿಸಿ ಹೋದ್ಮೇಲೆ ಅವನ ದಾಖಲೆಗಳೆಲ್ಲ ಗತಿಸಿ ಹೋಗ್ತದೆ. ಕಾಲಸ್ಥ ಕಲೆ. ದೇಶಸ್ಥ ಕಲೆ ಅಂದ್ರೆ ಆಧಾರಗಳು ದಾಖಲೆಗಳೇ ಇರ್ತದೆ. ಈಗ ರಾಜ್ಕುಮಾರ್ ಪಿಕ್ಚರ್ ಬೇಕು, ರಾಜ್ಕುಮಾರ್ ಪಾತ್ರ ನೋಡ್ಬೇಕು ಅಂತ ನಮಗೆ ಸಿಗ್ತದೆ. ಅದೇ ದೇಶಸ್ಥ ಕಲೆ. ಹಳೆ ಕಲಾವಿದರ ಪಾಪ ದಾಖಲೆಯೇ ಇಲ್ಲ. ಕಾಲಸ್ಥ ಕಲೆಯೆಲ್ಲ ಎಲ್ಲ ಕರಗಿ ಹೋದ್ರು ಅವರೆಲ್ಲ. ಕಾಳಿಂಗನವರು ಅವ್ರ ಕಾಲಸ್ಥ ಕಲೆ ಅಲ್ಲ, ದೇಶಸ್ಥ ಕಲೆ ಆಯ್ತು. ದಾಖಲೆಗಳುಂಟು ಅವ್ರದ್ದು. ಅವ್ರ ರಂಗದ ನಡೆ ಪೂರ್ಣ ಇದು ಸಿಗದೇ ಇದ್ರು ಪದ್ಯ ಎಲ್ಲ ಉಂಟು. ಹಾಗಾಗಿ ಇನ್ನೂ ಜೀವಂತ ಇದ್ದಾರೆ. ನಾವೆಲ್ಲ ಕಾಳಿಂಗನವರನ್ನ ದೂರದಿಂದ ಕಂಡದ್ದು. ವಿಡಿಯೋ ಕ್ಯಾಸೆಟ್, ಫಸ್ಟ್ ವಿಡಿಯೋ ಕ್ಯಾಸೆಟ್ ನಾವು ಒಂದು ಅಭಿಮನ್ಯು ಕಾಳಗ ಕಮ್ಸೋದೆಲ್ಲ. ನಾನು ಸಂಗೀತ ಮಾಡಿ ಒಂದು ಪದ್ಯ ಹೇಳಿ ಇಲ್ದಿದೆ, ಅದೊಂದು ದೊಡ್ಡ ಹೆಮ್ಮೆ. ನಮ್ ಯಕ್ಷಗಾನ ವಿಡಿಯೋ ಕ್ಯಾಸೆಟ್ ಫಸ್ಟ್ ಪ್ರಪ್ರಥಮ ಆಗಳಿಗೆ ಇಷ್ಟ ಮನೆ ಕಾರಣ ಅಂತೇಳಿ ಹೇಳಿದ್ರೆ ಬಿಟ್ರೆ ಆಗ್ಲಿ ನಮ್ ಭಾರಿ ಖುಷಿ. ಆನಂತರ ಇವರೆಲ್ಲ ತಿರುಗಾಟ ಮಾಡಿದ್ರು. ನಮ್ಗೊಂದು ಕಾಳಿಂಗನವರೊಟ್ಟಿಗೆ ಹೇಗೆ ಇದ್ದಿರ್ಬೋದು ಇವರು, ಇದೊಂದು ಬೇಕು ಯಾಕೆ ಕೇಳಿದ್ರೆ ಇಲ್ಲ ಅಲ್ಲ ನೋಡಿದ್ದ ಮಾತಾಡಿ ಇದೆಲ್ಲ ಅಭ್ಯಾಸ. ಅಂದ್ರೆ ಸಂಬಂಧ ನಮ್ಗೆ ಹತ್ರದ ಸಂಬಂಧ. ಅವ್ರ ಆಟಕ್ಕೆ ತುಂಬಾ ಹೋಗಿದ್ದೆ, ಮತ್ತೆ ಅವ್ರ ಬಗ್ಗೆ ತುಂಬಾ ಅಭಿಮಾನಿ ನಾವಲ್ಲ. ಆದ್ರೆ ಈಗ ಉದಾಹರಣೆಗೆ ರಂಗದಲ್ಲಿ ಇವರೆಲ್ಲ ಒಟ್ಟಿಗಿದ್ದವರು. ರಂಗದ ಯಾರಿಗೆ ಹೇಳಲ್ಲ ಅಷ್ಟೇ ಸೀರಿಯಸ್. ಅವ್ರು ಯಾರಿಗೂ ರಿಡಕ್ಷನ್ ಇಲ್ಲ. ಅವ್ರದ್ದೊಂದಿಷ್ಟು ಆತ್ಮೀಯರು ಬಿಟ್ರೆ ಅದು ಕಲಾವಿದ್ರ ಹಗಲು ಎಷ್ಟೇ ಆತ್ಮೀಯತೆಯಲ್ಲಿ ರಾತ್ರಿ ರಿಯಾಯಿತಿ ಇಲ್ಲ. ಆಗಲೇ ಬೇರೆ ಬೇರೆ ಕಾರಣಕ್ಕಾಗಿ ಆತ್ಮೀಯತೆ ಕಲಾವಿದರಿದ್ದಾರೆ. ರಾತ್ರಿ ರಂಗಸ್ಥಳಕ್ಕೆ ಹೋದ್ಮೇಲೆ ಅವ್ರ ಮುಖ ನೋಡ್ಲಿಕ್ಕೆ ಯಾರಿಗೂ ಬಿಡುದಿಲ್ಲ ಅವರು. ಮತ್ತೆ ಸ್ನೇಹಿತ ಅಂತೇಳಿ ಅವನು ವೇಷ ಕೊಡುವುದು, ಆ ತಾರತಮ್ಯ, ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಹೆಲ್ಪಿಂಗ್ ನೇಚರ್. ಇದು ಬಹಳ ಮಹತ್ವದ ವಿಷಯ. ಹೆಲ್ಪಿಂಗ್ ನೇಚರ್ ಎಷ್ಟು ಅಂತ ಕೇಳಿದ್ರೆ, ಒಬ್ಬ ಆಟ ಮಾಡಿ ಅವನಿಗೆ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ,
ಅವನು ಕವರ್ ಕೊಡ್ಲಿಕ್ಕೆ ಬಂದ. ಚಟ್ಟ ಶಬ್ದದಲ್ಲಿ ಅವನಿಗೆ ಬೈದ್ರು. ಬೈಯುದೇ ಹಾಗೆ ಇನ್ನು ಮಾತ್ರ ಆಟ ಮಾಡಬೇಡ ಅಂತ ಹೇಳಿದ್ರು. ಆ ಕವರ್ ತೆಗೆದು ಕೊಟ್ರು. ಕವರ್ ಸಂತಿ ಕಿಶೆಯಲ್ಲಿ ಇದ್ದದ್ದು ಕೊಟ್ರು. ಆ ರೀತಿ ಅದೇನಲ್ಲ ಕಾಳಿಂಗನವರ ಹಗಲ ವ್ಯಕ್ತಿತ್ವ ಮತ್ತು ಭಾಗವತಿಗೆ ಸರಿಸಾಟಿ ಆದವರು ಮತ್ತೊಬ್ರು ಇಲ್ಲ. ಇಲ್ಲ ಅಂದ್ರೆ ಇಲ್ಲ. ಕಡು ವಿರೋಧಿಯೇ ಬೇಕಾದ್ರೆ ಆಗ್ಲಿ ಅವನಿಗೆ ರಂಗಸ್ಥಳದಲ್ಲಿ ಅವನಿಗೆ ಯಾವ ಪಾತ್ರ ಕೊಡ್ಬೇಕು ಅದನ್ನು ಕೊಡ್ತೀವಿ. ಹೇಗೆ ಪದ್ಯ ಹೇಳ್ಬೇಕು ಹಾಗೆ ಪದ್ಯ ಹೇಳ್ತೀವಿ. ಲೋಪ ಇಲ್ಲವೇ ಇಲ್ಲ. ಹಾಗಂತ ವರ್ಷಗಟ್ಲೆ ಅವರಿಗೆ ಮಾತಿರುವುದಿಲ್ಲ. ಒಂದು ವರ್ಷ ಟೆಂಪೋನೇ ಹತ್ತಿಲ್ಲ, ಎಲ್ಲ ಕಡೆಗೂ ಬೈಕ್. ನಾ ಇದ್ದಾಗ ನಡೆದ ಘಟನೆ. ದೊಡ್ಡ ಕಲಾವಿದರು ಒಂದೆರಡು ಜನ ಕಾಳಿಂಗನವ್ರಿಗೆ ಮಾತ್ರ ಟೆಂಪೋ ಕಳಿಸುವುದಂದ್ರೆ ನಮಗ್ ಕಳಿಸೋದಿಲ್ವ ಹೇಳಿ ತಕರಾರು. ಇದು ಅವ್ರಿಗೆ ಕಿವಿ ಬಿತ್ತು. ಇಲ್ಲ, ಟೆಂಪೋ ಹತ್ತೋದಿಲ್ಲ, ನನಗೆ ಯಾರು ಟೆಂಪೋ ಕಳಿಸೋದೇ ಬೇಡ. ಅವು ಇಡೀ ಸೀಸನ್ ಅವ್ರು ಗಾಡಿಯಲ್ಲಿ ತಿರುಗಿಬಿಟ್ಟಿದ್ದಾರೆ. ಹಾಗೆ ಹೇಳಿದ ಕಲಾವಿದರಿಗೆ ಮಾತ್ರ ಅವ್ರ ಪಾತ್ರನೂ ಬದಲು ಮಾಡ್ಲಿಲ್ಲ, ಪದ್ಯನೂ ಹೇಗೆ ಹೇಳ್ಬೇಕು. ಒಬ್ಬರೇ ಒಬ್ರು ಕಾಳಿಂಗನವ್ರು. ಯಾವ ಲೆಕ್ಕದಲ್ಲಿಯೂ ಕಾಳಿಂಗನವ್ರು ಸರಿಸಾಟಿ ಆದ್ರು ಮತ್ತೊಬ್ರು ಇಲ್ಲ. ಏನು ಹೆಲ್ಪಿಂಗ್ ಸಾಧ್ಯವೇ ಇಲ್ಲ. ಅದ ಕೇಳುದು, ಅದು ಹೋಗ್ಲಿಕ್ಕೆ ಬಂದ ಪ್ರತಿಭೆ. ಒಬ್ಬ ಮನುಷ್ಯನೇ ಹೋದಾದ್ರೆ ಒಂದಲ್ಲ ಒಂದು ರೀತಿಯಲ್ಲಿರೋ ದ್ವೇಷ ಸಾಧನೆ ಮಾಡ್ತಿದ್ದವ. ಮನುಷ್ಯರೇ ಅಲ್ಲ ಅವರು. ಆ ರೀತಿ ಜನ ದೇವತಾ ಸ್ವರೂಪಿ ಅದ. ನಾನು ಎಲ್ಲರನ್ನೂ ಒಡನಾಟ ಮಾಡಿದ್ದೆ. ನಾನು ಇಷ್ಟ ನಿಷ್ಪ್ರಾರನ ಯಾರು ನೋಡ್ಲಿಲ್ಲ ಅಂತ ಒಂದು ವ್ಯಕ್ತಿ ಅವರು. ನೀವು ನೋಡ್ರ ಅದಿಕೊಂಡಿದ್ರಿ ಅಷ್ಟೇ, ನೋಡ್ಲಿ. ನಾನು ನೋಡ್ಲೇ ಇಲ್ಲ ಅದನ್ನ. ಅದನ್ನ ಇಲ್ಲೇ ಫೋಟೋ ನೋಡಿದ್ದೆ. ದಿವಸ ಕಾಳಿಂಗನವ್ರು ಪದ್ಯ ಹಚ್ಬೋದು. ತಿರುಗಾಟ ಮಾಡಿದ್ ಇವರೆಲ್ಲ ದೊಡ್ಡ ಭಾಗ್ಯವಂತ. ಹೌದಪ್ಪ. ಅವೆಲ್ಲ ಕಂಡವ್ರು ಅಷ್ಟೇ ಬಿಟ್ರೆ ಅವರಿಂದ ಯಕ್ಷಗಾನ ಬಂದ್ ಬಿಟ್ಟು ಮತ್ತೆ ಹೆಚ್ಚಿನ ಮಾಹಿತಿ ನಮ್ಮ ಹತ್ರ ಇಲ್ಲ. ಅದಕ್ಕೋಸ್ಕರ ಈಗ ನಾವು ಕಾರ್ಯಕ್ರಮ ಒಳ್ಳೇದು, ತುಂಬಾ ಮಾಹಿತಿಯನ್ನು ಕೊಡ್ರಿ. ನಿಮಗೂ ಅಷ್ಟೇ. ಅಲ್ಲ, ಹೇಳೋದಕ್ಕೊಂದು ಅವಕಾಶ ಕೊಟ್ಟು ಇಲ್ಲ ಅದೊಂದು ಭಯಂಕರ ಧನ್ಯವಾದ. ತುಂಬಾ ಜನರ ಹತ್ರ ಅದ್ರ ನನಗ್ ಗೊತ್ತಿದ್ದವ್ರು ಆತ್ಮೀಯರು ಯಾರಲ್ಲ ಅಂತ ನಂಗೆ ಗೊತ್ತು. ಅವ್ರ ಹತ್ರ ಹೋಗ್ತಾ ಇತ್ತು ನಾವು ಸಾಧಾರಣ ಅವ್ರ ಬಗ್ಗೆ ತಿಳಿದವ್ರು. ಅಂದ್ರೆ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ. ಆಕ್ಚುಲಿ ಈ ಬೇರೆಯವ್ರು ಹೇಳಿದ್ದು ನೋಡ್ರು ನಾವು ಭಾರಿ ದೋಸ್ತಿ, ನಾವು ಹೊಟ್ಟೆ ಊಟ ಮಾಡಿದ್ವಿ ಅಂತ ಹೇಳ ಅಷ್ಟಕ್ಕೋಸ್ಕರ ನೋಡ್ರು ತಿಳಿದವ್ರು ಕೆಲವರಿಗೆ. ನಿಮ್ಮಂತವ್ರು ಎಷ್ಟೋ ಜನ ಇದ್ದಾರೆ. ನಾನು ಒಂದು ಇಷ್ಟ ಮಾಡಿದ್ದೇನೆ, ಅದ್ರ ಪ್ರಕಾರ ಹೋಗ್ತಾ ಈಗ ರಾಜು ಶೆಟ್ಟರು, ಶಂಕರ ಶಿವರಾಮ್ ಶೆಟ್ಟರು ಇರ್ಬೋದು, ಶ್ರೀಕಾಂತ್ ಸಿದ್ದಾಪುರ ಇರ್ಬೋದು, ಎಲ್ಲರಿಗೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಅದ್ರಾಗೆ ನಿಮ್ ಸಂದರ್ಶನ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ಮತ್ತೆ ನಿರರ್ಗಳವಾಗಿ ನೀವು ಮಾತಾಡಿದ್ರಿ, ಅದು ಬೇಕು ನಮ್ಗೆ. ಅಲ್ಲ, ನಮ್ಮ ಒಡನಾಟ ಉಂಟಲ್ಲ, ಸೊಲಿಗೆ ಇಲ್ಲ ಒಡನಾಟ, ಸೊಲಿಗೆ ಇಲ್ಲೇ ಇಲ್ಲ. ಅವ್ರ ಹತ್ರ ನಾವು ಹೋಗುದಿಲ್ಲ. ಅದು ನೀವೇ ಹೇಳಿದ್ ಮತ್ತೆ ಒಳ್ಳೇದು. ಯಾಕೆಂದ್ರೆ ಸಲಿಗೆ ನಾನು ಕೇಳಿದ ಹಾಗೆ ಸಲಿಗೆ ಯಾರಿಗೂ ಕೊಡ್ತಾ ಇಲ್ಲ. ಇಲ್ಲಪ್ಪ, ಇಲ್ಲ. ಮತ್ತೆ ಅಷ್ಟೆಲ್ಲ ಸಲಿಗೆ ಯಾರ ಹತ್ರ ಬಳಸ್ಕೊಳ್ಳಿಲ್ಲ ಅವ್ರು. ಅವ್ರದ್ದಾದ ನೀವ್ ಹೇಳಿದ ಹಾಗೆ ಒಂದಿಷ್ಟು ಜನ ಇದ್ದಾರೆ. ಅದೇನು ಅದು ಇದು ಅವ್ರ ಅತ್ಯಂತ ಆತ್ಮೀಯರೊಬ್ರು ಸಾಗರ ಹೆಗ್ಗೋಡಲ್ಲ ಆಟ ಪೌರಾಣಿಕ ಪ್ರಸಂಗ. ಅವರೊಂದು ಚೀಟಿ ಕೊಟ್ರು, ಧರಣಿ ಮಂಡಲ ಮಧ್ಯದೊಳಗೆ ಹೇಳಬೇಕು ಅಂತ ಹೇಳಿ. ಪೌರಾಣಿಕ ಪ್ರಸಂಗ, ಧರಣಿ ಅವ್ರಿಗೆ ಅತ್ಯಂತ ಆತ್ಮೀಯರು, ಧರಣಿ ಮಂಡಲ ಮಧ್ಯದೊಳಗೆ ಹೇಳ್ಬೇಕು ಭಾಗವತ ಅಂತ ಚೀಟಿ ಕೊಟ್ರು. ಹೇಗೆ ನೋಡಿದ್ರು, ಮುದ್ದೆ ಮಾಡಿ ಬೀಸಾಡಿದ್ರು, ಹೇಳಲು ಇಲ್ಲ. ಅದು ರಿಯಾಯಿತಿ ಯಾರಿಗೂ ಇಲ್ಲ ಅಂತ. ಅವ್ನಿಗೆ ಎಷ್ಟು ಸ್ನೇಹಿತನೇ ಆಗ್ಲಿ, ಆ ಪ್ರಸಂಗದ ಹೊರತಾಗಿ ಬೇರೆ ಪದ್ಯ ಅವ್ರದ್ದು ಎಷ್ಟು ಒಳ್ಳೆ ಪದ್ಯನ ಹೇಳು ಅಂದ್ರೆ ಹೇಳುವುದಿಲ್ಲ ಅವ್ರು. ಈ ಉಳಿದಲ್ಲ ಆದ್ರೆ ಅವ್ರಿಗೆ ಬೇಜಾರಾಗ್ತದೆ ಅಂತ ಹೇಳೇ ಬಿಡ್ತೀವಿ. ಅದೇ ರಿಯಾಯಿತಿ ಇಲ್ಲ, ರಿಯಾಯಿತಿ ಇಲ್ಲ. ಆರಾಮ್ ಇಲ್ಲದೆ ನೀವು ವೇಷ ಮಾಡಿದ್ರು ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು, ಇಲ್ಲವ್ರು ರಜೆ ಬೇಕು. ಅವನ ವ್ಯಕ್ತಿತ್ವ ಎಷ್ಟಿತ್ತು ಅದು ಪೂರ್ತಿ ರಂಗದಲ್ಲೇ ಪ್ರದರ್ಶನದಲ್ಲೇ ಅವ್ರನ್ನ ತೋರಿಸಿ ಕಳಿಸುವಂತದ್ದು. ಅದು ಭಾಗವತ ಅದ್ಭುತಪ್ಪ. ಅದಲ್ಲ, ಯಾಕೆ ಕಾಳಿಂಗನವ್ರು ಅಂದ್ರೆ ಅದ್ಭುತ, ಕಾಳಿಂಗನವ್ರು ಅಂದ್ರೆ ವಿಸ್ಮಯ, ಕಾಳಿಂಗನವ್ರು ಅಂದ್ರೆ ಅಮೋಘ. ಅದೇ ಮತ್ತೆ ಶಬ್ದ ಇಲ್ಲ. ಆ ರೀತಿ ಅದು ಖುಷಿ ಆಗಲಿ. ನಾವೊಂದು 4 ಜನಕ್ಕೆ ಗೊತ್ತಾಗ್ಲಿ ಅಂತ ನನಗೆ ಇವತ್ತು ನೀವು ಅವಕಾಶ ಕೊಟ್ರಿ ಇಷ್ಟು ಇವ್ರು ಮಾತಾಡಿದ್ ಕೇಳಿ. ಅಲ್ಲಲ್ಲ, ಯಾರೇ ಸಂದರ್ಶನಕ್ಕೆ ಬಂದ್ರು ಅಲ್ಲ ಇಲ್ಲಿ ಅಲ್ಲೆಲ್ಲ ನಾನೊಬ್ಬ ಸಂಸಾರಸ್ಥ. ನಾನು ಯಾಕೆ ಮಾಡಿದೆ ಕೇಳಿದೆ, ಇದ್ರ ಹಿಂದಿನ ಕಷ್ಟ ಮನೆಯೊಳಗಿತ್ತು. ಯಾಕೆಂದ್ರೆ ಈ ಮನೆಯನ್ನು ತೂಕೊಂಡು ಹೋಗೋಳಿಗೆ ದೊಡ್ಡ ಜವಾಬ್ದಾರಿ. ಮತ್ತೆ ಕಾಳಿಂಗನವ್ರ ಪದ್ಯ ಅಂದ್ರೆ ಅವಳಿಗೆ ಭಯಂಕರ ಇಷ್ಟ. ಅವಳು ಯಾವಾಗ ಹೇಳ್ತಾಳೆ,
ಕಾಳಿಂಗನಾಡ್ರ ಪದ್ಯ ಕೇಳಿದ ಮತ್ತೆ ಬೇರೆ ಪದ್ಧತಿ ಆಗುದಿಲ್ಲ, ಅದೇ ಗುಂಗಿಡ್ದು ಹೋಗ್ತದೆ. ಗುಂಗಿಡಿಯೋದು ಅದ್ರಲ್ಲೂ ಅಮೃತಮತಿ ಮತ್ತೆ ಇದು ಮತ್ತೆ ಇದು ಕೇಳ್ತಾ ಇರ್ತದೆ, ಅದು ಎಷ್ಟು ಸಲ ಹಾಕ್ಯಂತ ಕೇಳಿದ್ ನಾನು. ಅಷ್ಟು ಚಂದ, ನಿರಗ್ಯವಾಗಿ ಹೇಳಿ ಚಂದ ಮಾಡಿ ವಿಸ್ತಾರವಾಗಿ ಹೇಳಿದ್ರು. ಅಲ್ಲೂ ಹಂಗೆ ಆ ವಾತಾವರಣ ಚೇಂಜ್ ಮಾಡಿ, ಇತ್ತ ಯಶೋಧರ ಹೇಳ್ಬೇಕು ವಾತಾವರಣ ಚೇಂಜ್. ಅಯ್ಯಪ್ಪ ಅದು ಏನು